ನೀ ಮಾಡಿದ್ದು ನೀನೇ ಉಣ್ಣು. ವಿಷಯ ಕೇಳಿ ಭಾಳ ಚಲೋ ಅದು. ಬೇರೆ ನೀವು ಪಂಚಾಂಗ, ದೇವರ, ಶುಕ್ರಾರ, ಮಂಗಳಾರ, ಭವಿಷ್ಯ ಹೇಳೋರ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಭವಿಷ್ಯ ನಮ್ಮ ಕೈಯೊಳಗೆ ಅದು. ನಾವೇನು ಪೂರ್ವ ಜನ್ಮದಲ್ಲಿ ಮಾಡೀವಲ್ಲ, ಆ ಕರ್ಮಸಾಕ್ಷಿ ನಮಗೆಲ್ಲರಿಗೂ ಬಿಟ್ಟುದಲ್ಲ ಅದನ್ನು. ಈ ಕೇಳಿದ್ರಲ್ಲ ಹಾಡಿನೊಳಗೆ, ರಾಮ 14 ವರ್ಷ ವನವಾಸಕ್ಕೆ ಹೋಗಲಿಕ್ಕೆ ಶ್ರಾವಣ ಕುಮಾರ ತಾಯಿ ತಂದೆಗಳನ್ನು ಬುಟ್ಟ್ಯಾಗಿಟ್ಟುಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಕಾಶಿ ಯಾತ್ರೆ ಮಾಡ್ತಾ ಇದ್ದ. ಅಂಥವನಿಗೆ ಯಾಕೆ ಇಂಥ ಮರಣ ಬಂತು ಅಂತ ನೀವು ಅನ್ಬೋದು. ಅವ ಹಿಂದೆ ಎಂಥ ಪಾಪ ಮಾಡ್ಯಾನಾದ್ರೆ ನಿಮ್ಗೆ ಗೊತ್ತಿಲ್ಲ. ಇತಿಹಾಸ ಪುರಾಣಗಳನ್ನು ಕೋಶಬದ್ಧವಾಗಿ ಅಧ್ಯಯನ ಮಾಡಿದ್ರೆ ಗುರುತಾಗ್ತಾ ಇದೆ. ದಶರಥ ಮಹಾರಾಜನಿಗೆ 3 ಮಂದಿ ಹೆಂಡ್ರು, 4 ಮನೆ ಜಗ ಬೆಳಗುವಂತ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂಥೇಳಿ. ಇಷ್ಟೆಲ್ಲ 4 ಮಂದಿ ಮಕ್ಕಳಿದ್ರು ಕೂಡ ಸಾಯುವ ಸಮಯದಲ್ಲಿ ಒಂದು ಹನಿ ನೀರು ಬಾಯಾಗ ಹಾಕಲಿಕ್ಕೆ ಒಬ್ಬನೂ ಮನೆಯಾಗಿರ್ಲಿಲ್ಲ. ಅವು ಮಾಡಿದಕ್ಕೆ ಪಾಪನದು. ವಾಲ್ಯಕೋಳಿ, ವಾಲಿ ಸುಗ್ರೀವ, ನಮ್ಮ ಕರ್ನಾಟಕದ ಕಿಷ್ಕಿಂಧ ಪಟ್ಟಣದ ದೊರೆಯವ, ರಾಜ, ಮಹಾರಾಜ, ವಾನರಪ ರಾಜ. ಅವನ ತಮ್ಮ ಸುಗ್ರೀವ, ಅವನು ಹೆದರಿಸಿ ಅರಣ್ಯಕ್ಕೆ ತೆಳ್ಳಿ ತಮ್ಮನ ಹೆಂಡತಿಯನ್ನು ರಾಜ್ಯದೊಳಗೆ ಇಟ್ಕೊಂಡು ಅವ ಆಳ್ತಿದ್ನಂತ. ಇದು ಮಹಾಪಾಪದ, ಅಧರ್ಮದ. ನಮ್ಮ ಸನಾತನ ಹಿಂದೂ ಧರ್ಮ ಏನು ಹೇಳ್ತದಂದ್ರೆ, ಅಣ್ಣನ ಹೆಂಡತಿ ತಮ್ಮನಿಗೆ ಜನ್ಮ ಕೊಟ್ಟ ತಾಯಿ ಸಮಾನಳು, ತಮ್ಮನ ಹೆಂಡತಿ ಅಣ್ಣನಿಗೆ ತನ್ನ ಹೊಟ್ಟಿಲೆ ಹುಟ್ಟಿದ ಮಗಳ ಸಮಾನಳು. ಅಂತಹ ಮಗಳ ಸಮಾನವಾದಂಥ ತಮ್ಮನ ಹೆಂಡತಿನ ಅಣ್ಣ ಆಳ್ತಾನಂದ್ರೆ ಅವನಿಗೆ ಹಂಗೆ ಇಡಾಕ್ ಬರ್ತೈತೆ ಅಂತ ರಾಮಪ್ರಭು ಅವನನ್ನ ಹೊಡಿಬೇಕಾಗಿ. ಲಕ್ಷ್ಯದಾಗಿರ್ಲಿ ನಿಮ್ಗೆಲ್ಲರಿಗೂ, ನೀವು ಯಾವ ದೇವರ ಮೇಲೆ ನೀವು ಅನ್ಯಾಯವಾಗಿ ಹೊಣೆಯನ್ನು ಹಾಕಬಾರ್ದು. ಕರಿಯಪ್ಪ ತಾತನ ಗುಡಿಗೆ ನಿಂತೇ ಹೋಗ್ತಿದ್ದೆವು, ನಮಗಿಂತ ಹೇಳಿತಾರೆ ಬೇರೆದಾಗಿ ಇತ್ತೇ, ಏಯವ್ವ ಸುಮ್ಮನೆ ಹೇಳೋದು. ಅಲ್ಲ ಕರ್ಮ ಸಾಕ್ಷಿ ಬೇಕಿಲ್ಲ. ಎಲ್ಲಿಗೆ ಹೋದ್ರೆ ಏನು ಮಾಡ್ಬೇಕು? ಏನು ಕಳ್ಕೊಳಕ್ ಬರ್ತದೇನ್ರಿ ಸರ್? ಕಳ್ಕೊಳಕ್ ಬರ್ತದ? ಬರುವುದಿಲ್ಲದು. ನಾವು ಪ್ರತ್ಯಕ್ಷವಾಗಿ ಅದನ್ನ ಅನುಭೋಗಿಸಬೇಕಾಗ್ತದೆ. ನೀವು ಅಂತಿರಬೇಕು, ಅಲ್ಮೂತ್ಯ ರಾಮ ಅವತಾರದಲ್ಲಿದ್ದಾಗ, ಪರಶುರಾಮನ ಅವತಾರದಾಗಿದ್ದಾಗ ಜಮದಗ್ನಿ ಮಾತು ಕೇಳಿ ತಾಯಿ ಎಲ್ಲಮ್ಮಳು ಹೊಡೆದನ. ಅವ 14 ವರ್ಷ ವನವಾಸಕ್ಕೆ ಹೋಗ್ಲಿ, ಮತ್ ಸೀತೆ ಯಾಕೆ ಹೋಗ್ಬೇಕಾಗಿತ್ತ? ನೀ ಯಾಕೇನಂತ ಪಾಪ ಮಾಡ್ಯಾಳಂತ ನೀವು ಅನ್ಬಹುದು. ಅದು ನಿಮಗೆ ಗುರುತಿಲ್ಲ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ತಾಯಿಂದ್ರು ಭಾಳ ಸಂಖ್ಯೆ ಬಂದೀರಿ, ಸುಖ ಪಕ್ಕ ಬೇಕಾಗಿತ್ತಂದ್ರೆ ಕೇಳ್ರಿ ಅದನ್ನು. ಮತ್ತು ಹಂಗೆ ಸಾಯುತನ ಅಳ್ಕೋತ ಸಾಯುದಿತ್ತಂದ್ರೆ ಅದನ್ನ ಮಾಡ್ರಿ. ಮತ್ತೇನು ಅಳದ ನಿಲ್ಲಿಸಬೇಕಾಗಿತ್ತು ಅಂದ್ರೆ ತಿಳ್ಕೋಬೇಕಾಗ್ತದೆ. ಸೀತೆ ತವರು ಮನೆಯಾಗಿದ್ದಾಗ ಮಿಥಿಲಾ ನಗರ, ಅದು ನೇಪಾಳದೊಳಗದರಿ. ತಮ್ಮ ಹಿಂದೆ ಗದ್ದಲ ಯಾಕೆ ಮಾಡಕತ್ತೀರೋ? ಸಮಾಧಾನ ಮಾಡ್ಕೋರಿ. ಪುರಾಣ ಕೇಳ್ರು, ಇದನ್ನು ಮಿಸ್ ಮಾಡ್ಕೋಬೇಡ್ರಿಪ್ಪ. ಈ ಸಮಯ ಮತ್ತೊಮ್ಮೆ ಸಿಗಲ್ಲ ನಿಮ್ಗೆ. ತವರು ಮನೆಯಾಗಿದ್ದಾಗ, ಜನಕನ ಮನೆಯೊಳಗಿದ್ದಾಗ 8 ಗೆಳತಿಯರನ್ನ ಕರ್ಕೊಂಡು ವನವಿಹಾರಕ್ಕಂತ ಅಡವಿಗೆ ಹೋಗಿದ್ಲಂತ. ಅಡವಿಗೆ ಹೋದಾಗ
ಅಲ್ಲಿ ಹರಿಯುವ ನೀರಿನ ಸೌಂದರ್ಯ, ಚಿಗಿರಿದ ಹುಲ್ಲು, ಹುಲ್ಲನ್ನು ಹರಿಯುವ ಮೊಲ, ಆ ಬಳಿಕ ಸುವಾಸನೆ ಬೀರುವಂಥ, ಪರಿಮಳ ಬೀರುವಂಥ ಅನೇಕ ಥರದ ಹೂವಿನ ಗಿಡಗಳು, ಅರಳಿದ ಹೂವಿನೊಳಗ ಆ ಹೂವಿನ ರಸ ಇರ್ತದಲ್ಲ, ಅದಕ್ಕೇನಂತೀರಿ? ಹೂವಿನ ರಸ, ಪರಿಮಳ ಹೀರುವ ನೊಣ, ಬರುಂಗಿ, ಜೇನು ನೊಣ, ಗುಂಗಿ ಹುಳ, ಹಾರಾಡುವ ಸೌಂದರ್ಯ, ಒಂದೊಂದು ಹೂವಿನ ಮೇಲೆ ಕುತ್ತು ಹಾರುವ ಪಾತರಗೀತಿ, ಮಾಗಿದ ಹಣ್ಣುಗಳು, ಕೋಗಿಲ ಹಾಡುವುದನ್ನ ಸೀತೆಯು ಸಂತೋಷ ಭರಿತಳಾಗಿ ಎಲ್ಲವನ್ನ ಮರೆತು ನೋಡ್ತಾ ಇದ್ಲಂತಕ್ಕಿಯ ಸೃಷ್ಟಿಯನ್ನ. ಆಕೇನು ಮಾವಿನ ಗಿಡದ ಕೆಳಗೆ ಕುತ್ಕೊಂಡಿದ್ಲು ನೋಡ್ರಿ, ಆ ಗಿಡದೊಳಗೆ 2 ಗಿಣಿ ಕುತ್ಕೊಂಡಿದ್ದು. ಅಂತ ಎರಡು ಗಿಣಿ ಕುಟ್ಕೊಂಡಿವಂತ. ಬೇಡ್ರಿ, ಆ ಕಡೆ ಏನ್ ಮಾಡ್ತೀರಿ, ನನ್ನ ಕಣ್ಣು ನೋಡ್ರಿ. ಕವಾಯಿಗಳಾಗಲೇ ಹೇಳಿದಾರಲ್ಲ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶದೊಡೆಯಂತಯ್ಯ. ಇವು ನಡೆಯವ ಹಿಂಗ. ಸೀತೆ ನೋಡ್ತಾ ಇದ್ಲು, ಒಂದು ಗಂಡು ಒಂದು ಹೆಣ್ಣಿಗಿಣಿ 2 ಜೋಡಿಲಿ ಕೂತ್ಕೊಂಡಿದ್ದು. ಗಂಡು ಗಿಣಿ ಹೆಣ್ಣಿಗೆ ಕತೆ ಹೇಳಕತ್ತಿತ್ತಂತ. ಸೀತೆಯಿನ ರಾಮನ ಮದುವೆ ಆಗಿಲ್ಲ, ಇನ್ನೂ ಸ್ವಯಂವರ ಮುಂದಿದೆ. ಆಗಲೇ ಗಂಡಗಿಣಿ ರಾಮಾಯಣ ಆ ಗಿಣಿ ಹೇಳಾಕತ್ತು. ಅಯೋಧ್ಯ ನಗರದ ಮಹಾರಾಜ ಚಕ್ರವರ್ತಿ ದಶರಥನ ಪುತ್ರ ರಾಮ ಸೀತೆ ಸಂಯವರದಲ್ಲಿ ಗೆದ್ದು ಮದುವೆಯಾಗುತ್ತಾನೆ. ಅರಮನೆಗೆ ಕರೆದೊಯ್ದು ತಾಯಿ ಕೈಕೇಯ ವಚನಕ್ಕಾಗಿ, ತಾಯಿ ತಂದೆ ವಚನ ಪರಿಪಾಲನೆ ಮಾಡಕ್ಕಾಗಿ ರಾಮದೇವರು 14 ವರ್ಷ ವನವಾಸವನ್ನು ಅನುಭವಿಸ್ಬೇಕಾಗ್ತದಂತ ಗಿಣಿ ಹೇಳಾಕತ್ತಿತ್ತಂತ. ಹೋಗ್ಲಿ ಮತ್ತೇನ್ ಮಾಡ್ಬೇಕು, ಹೋಗಿ ಬರ್ರಿ, ಒಳ್ಳೇದಾಗಲಿ ನಿಮ್ಗೆ. ಹೋಗಾಗ ಒಬ್ಬೊಬ್ಬರನ್ನು ಹೋಗಾಗಲ್ರಿ, ಒಬ್ಬರಿಗೆ ಧಕ್ಕಿ ಹೊಡೆದು ಹೋಗ್ತಾರೆ, ನೀನು ನಡಿ ಅಂತ. ಈ ಸಭಾ ಭಂಗ ಆತದ, ಇದ್ರ ಕಿಮ್ಮತ್ತು ಉಳಿಯಂಗಿಲ್ಲ ಅನ್ನೋದು ಎಚ್ಚರಿಕೆ ಬೇಕಲ್ರಿ. ಸ್ವಲ್ಪ ಗಮನ ಇರಬೇಕು. ಎಂಥ ತ್ರಾಸಾದ್ರೂ ಕೂಡ ನಾ ಮ್ಯಾಲ ಕೂತೀನಿ, ಈಗ ಬಂದು ನಿಮ್ಮ ಜೊತೆನೆ ನಾ 2-2.5 ತಾಸು ಕೂಡ್ಬೇಕ್ರಿ ಮ್ಯಾಲ. ಆದ್ರೆ ಈಗ ಹ್ಯಾಂಗೆ ಕೂತೀನಿ ಹಿಂಗೆ ಕುಂಡಿರ್ಬೇಕಾಗ್ತದೆ. ನೀವು ಕೂತಂಗ ನನಗೆ ಕುಂಡ್ರಲಿಕ್ಕೆ ಬರಂಗಿಲ್ಲ. ನಿಮಗೆ ಕಾಲು ಉದ್ದು ಮಾಡಿದ್ರೆ ನಡೀತದ, ಕಾಲು ಒಳಗೆ ತಕ್ಕೊಂಡ್ರು ಬರುತ್ತದ. ಯಾರ ಮೇಗಾರಿ ಹೆಡಕ್ಕೆ ಹೋಗೋದ್ರೆ ಮನ್ಕೊಂಡ್ರು ಬರ್ತದೆ. ಒಂದು ವೇಳೆ ನಾ ಹಂಗೆ ಕಾಲು ನಿಮ್ಮ ಕಡೆ ಉದ್ದು ಮಾಡೋದಂದ್ರೆ ಏನೈತಿರಿ ನೀವು? ಯವ್ವ ಅದೇನು ಪುರಾಣಿಕ ನನ್ನ ಹಾಟೆ ಅಂದು ಕೇಳೋರ ಕಡೆ ಕಾಲ್ ಮಾಡ್ತದೆ ಯವ್ವ ಅಂತೀರಿ ಇಲ್ಲಿ. ಮತ್ತು ನೀವು ಹಿಂಗೆ ಅಂತೀರಿ ಅಂದ ಬಳಿಕ ನಾ ಏನು ಅನ್ಬೇಕು ನಿಮ್ಗೆ ಉತ್ತರ ಹೇಳ್ರಿ. ಕೇಳ್ರಿ, ಅವ್ರು ಹೋಗೋರು ಹೋಗ್ಲಿ. ಗಿಳಿ ಹೇಳ್ತಾ ಇತ್ತು, ರಾಮ 14 ವರ್ಷ ವನವಾಸಕ್ಕೆ ಹೋಗ್ತಾನಂದು ಕೂಡಲೇ ಸೀತೆ ಎಚ್ಚತ್ಲು. ಜಾಗೃತಿಯಾಗಿ
ಗೆಳತಿಗೆ ಸೂಚನೆ ಮಾಡಿದ್ಲು, ಬೇಗ ನೀ ರಾಜಧಾನಿಗೆ ಹೋಗು, ಜಾಲ್ಗಾರನ ಕರ್ಕೊಂಡು ಬಾ, ಈ ಎರಡೂ ಗಿಣಿಗಳನ್ನು ಬಲಿ ಹಾಕಿ ಹಿಡಿಬೇಕು. ನಾನು ಇನ್ನ ರಾಮನ ಮದುವೆಯಾಗಿಲ್ಲ, ಮದುವೆ ಆಗುವ ಪೂರ್ವದಲ್ಲಿ ಕತೆ ಹೇಳಕತ್ತವಲ್ಲ, ಇದು ಸಂಪೂರ್ಣವಾಗಿ ಏನದ ಅನ್ನೋದನ್ನ ಕೇಳಬೇಕು. ಅದನ್ನ ಹಿಡ್ಕೊಂಡು ನಮ್ಮ ಮನೆಗೆ ಹೋಯ್ದು ಆ ಪಂಜರದೊಳಗಿಟ್ಟು ಪೂರ್ಣ ರಾಮನ ಕತೆ ಕೇಳಬೇಕಂತ ಹೇಳಿ ಒಬ್ಬ ಗೆಳತಿಗೆ ಹಿಡಿದು ಕೂಡ್ಲೇಕಿ ರಾಜಧಾನಿಗೆ ಬಂದು ಬೇಟೆಗಾರನನ್ನ ಜಾಲ್ಗಾರನ ಕರ್ಕೊಂಡು ಬಂದು ಬಲಿ ಹಾಕಿ ಅವೆರಡು ಗಿಣಿ ಹಿಡಿಬೇಕನ್ನೋದ್ರೊಳಗ ಗಂಡ ಗಿಣಿ ಒಂದು ಹಾರಿ ಹೋತು, ಹೆಣ್ಣು ಗಿಣಿ ಬಲಿ ಒಳಗೆ ಸಿಕ್ಕೋತು. ಸೀತೆ ಅದನ್ನು ತಗೊಂಡು ಮನೆಗೆ ಬಂದ್ಲು. ಬಂಗಾರದ ಪಂಜರ, ಹಣ್ಣು, ತರತರವಾದ ಹಣ್ಣುಗಳು ಒಳಗಿಟ್ಟು, ಹೆಣ್ಣುಗಿಣಿಯನ್ನು ಒಳಗಿಟ್ಟು ಸೀತೆ ಕೇಳಿದ್ಲು, ಅಲ್ಲ, ನಾನು ವನವಿಹಾರಕ್ಕಂತ ಬಂದಿದ್ದೆ, ಸೃಷ್ಟಿ ಸೊಬಗು ನೋಡಿ ಆನಂದ ಪಡಿತಾ ಇದ್ದೆ, ನೀವು ರಾಮಾಯಣ ಹೇಳ್ತಾ ಇದ್ದೀರಿ, ರಾಮ ಹಿಂಗ ಹಂಗ ಸೀತೆಯನ್ನು ಮದುವೆ ಆಗ್ತಾನ, 14 ವರ್ಷ ಅನುಭವಿಸ್ಬೋಗ್ತಾನ ಅಂತ ಹೇಳ್ತಿದ್ಲ. ನಾನೇ ಸೀತೆ, ನಾನಿನ್ನೂ ಮದುವೆ ಆಗಿಲ್ಲ, ಮುಂದಿನ ಭವಿಷ್ಯಕತೆಯನ್ನು ಹೇಳಕತ್ತೀಯಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಸಂಪೂರ್ಣ ರಾಮನ ಕತೆ ಕೇಳಬೇಕಂತ ನಿಮ್ಮನ್ನು ಹಿಡಿಬೇಕಂತಂದೆ. ನಿನ್ನ ಗಂಡ ಹಾವುಗದ, ನೀನ ಸಿಕ್ಕೊಂಡಿ, ಅದಕ್ಕೆ ಆ ಕಥೆಯನ್ನ ನೀ ಹೇಳು ಅಂದ್ಲು ಸೀತೆ. ಹೆಣ್ಣಿಗಿಡಿ ಹೇಳ್ತದೆ, ಅಮ್ಮ ತಾಯಿ ಸೀತಾದೇವಿಯೇ, ಆ ಕತೆ ನನಗೆ ಗುರುತಿಲ್ಲಮ್ಮ, ಅದು ನನ್ನ ಗಂಡನಿಗೆ ಗುರುತು, ಅವರೇ ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ, ಆ ಕತೆ ನನಗೆ ಗುರುತಿಲ್ಲ ಅಂತ ಹೇಳಿದ್ಲು. ನಿನಗೆ ಗುರುತಿಲ್ವಾ? ಸರಿ, ಆದ್ರೆ ನಿನ್ನ ಗಂಡನ ಕರಿ, ಅವ ಎಲ್ಲಿ ಹೋಗ್ಯಾನ, ಅವನು ಕರಿ, ಅವ ಬರಲಿ, ಆ ಕಥೆಯನ್ನು ಹೇಳಿ. ಅವ ಬಂದು ಪಂಜರದೊಳಗೆ ಇದ್ದುಕೊಂಡು ರಾಮನ ಕಥೆ ಹೇಳೋ ತನಕ ಈ ಪಂಜರದೊಳಗಿಂದ ನಿನಗೆ ಬಿಡುಗಡೆ ಇಲ್ಲ, ನಾನು ಬಿಡೋದೇ ಇಲ್ಲ. ಹೆಣಗಿಣಿ ಹೇಳ್ತಂತೆ, ಯವ್ವ, ನಾನು ತುಂಬ ಗರ್ಭವತಿ ಇದ್ದೀನಿ, ನನ್ನ ಹೊಟ್ಟೆಯಾಗ ಮೊಟ್ಟೆ ಬೆಳೀತಾ ಇದ್ದಾವ, ಇಂತಹ ಸಮಯದಲ್ಲಿ ಗಂಡ ಹೆಂಡತಿ ಆಗಲಬಾರದು ತಾಯಿ. ನಾವು ಕಾಡಿನ ಪಕ್ಷಿಗಳು, ನಾಡಪ್ರಾಣಿಗಳಲ್ಲ, ನಾವು ಸ್ವತಂತ್ರವಾಗಿ ಬದುಕ್ತೀವಿ, ನಿಸರ್ಗದ ಮೇಲೆ ಬದುಕ್ತೀವಿ, ನಾವು ಯಾರು ಹಂಗಿನಲ್ಲೂ ಕೂಡ ಇಲ್ಲ ತಾಯಿ, ಅದಕ್ಕೆ ನನಗೆ ಬೇಜಾರು ಮಾಡಬೇಡ, ಬಿಟ್ಬಿಡಮ್ಮ, ನಿನ್ನ ಕೈ ಮುಗಿತೀನಿ ತಾಯಿ. ಸಾಧ್ಯ ಇಲ್ಲ, ಬಿಡುವುದಿಲ್ಲ ನಾನು ಅಂದ್ಕೂಡ್ಲೆ ಗಿಣಿ ಹೇಳ್ತಂತೆ, ಹೆಣ್ಣಿಗಿಣಿ, ಅಮ್ಮ, ತುಂಬ ಗರ್ಭವತಿ ಇದ್ದಾಗ ಗಂಡನ ವಿರಹ ತಾಳಲಾರದೆ ನನಗಿರಕ್ಕಾಗಲ್ಲ, ನೀನು ಅಗಲಿಸಿದಿ, ಅವ ಬರಲ್ಲ, ನನಗ ಆ ಕಥೆ ಹೇಳಕ್ ಬರುವುದಿಲ್ಲ ಅಂತ ಹೇಳಿ ಗಿಣಿಯು ಆ ಪಂಜರದೊಳಗೆ ತನ್ನ ಪ್ರಾಣವನ್ನು ಹಾರೋಕ್ಕಿಂತ ಮುನ್ನ ಸೀತೆಗೆ ಹೇಳ್ತಂತ, ಅಮ್ಮ, ನಾನು ಗರ್ಭವತಿ ಇದ್ದಾಗ ನನ್ನ ಗಂಡನ ಅಗಲಿಸಿದೆಯಲ್ಲ, ನೀನು ಮುಂದೆ ಗರ್ಭವತಿ ಇದ್ದಾಗ ಅರಮನೆಯನ್ನು ಬಿಟ್ಟು ಅರಣ್ಯ ಸೇರಬೇಕು ಅಂತ ಶಾಪ ಕೊಡ್ತಂತ. ಗಿಣಿ ಆ ಶಾಪಕ್ಕಾಗಿ ಸೀತೆಯು 14 ವರ್ಷ ವನವಾಸ ಮರಳಿ ಬಂದು ರಾಜ್ಯವ ಸಿಂಹಾಸನವನ್ನು ಸ್ವೀಕರಿಸಿದ ಬಳಿಕ ರಾಮನ ಜೊತೆಯಲ್ಲಿ ಸಂಸಾರ ಮಾಡಿದ ಬಳಿಕ ತುಂಬ ಗರ್ಭವತಿ ಇದ್ದಾಗ ರಾಮ ಲೋಕಾಪಾದವನ್ನ ಒಬ್ಬ ಏಕಶಿತವಾದಂಥ ಅಗಸನ ಮಾತು ಕೇಳಿ ತಾನು ಹೆಂಡತಿಗೆ ಬಿಟ್ಟ ಅಂತ ಶ್ರುತಿ ಅದು. ಅಗಸ ಯಾರು ಬೇರೆ ಯಾರಲ್ಲ, ಆ ಗಿಣಿಯನ್ನು ಪಂಜರದೊಳಗೆ ಸತ್ತಿತ್ತಲ್ಲ, ಹೆಂಡತಿ ನೆನಹಿನೊಳಗೆ ಗಂಡ ಗಿಣಿನೂ ಸತ್ತಿತ್ತಂತ. ಆ ಗಂಡ ಗಿಣಿನ ಅಯೋಧ್ಯ ಪಟ್ಟಣದಲ್ಲಿ ಅಗಸನ ಮನೆಯೊಳಗ ಗಂಡಸಾಗಿ ಹುಟ್ಟಿತ್ತಂತ. ಗಂಡಸಾಗಿ ಹುಟ್ಟಿತ್ತಂತ. ಗಂಡ ಹೆಂಡತಿಗೆ ಜಗಳ ಬಂದಿತ್ತಂತ. ಅವಾಗ ಹೆಂಡತಿಗೆ ಬಿಟ್ಟಿದ್ದ,
ತವರು ಮನೆಗೆ ಕಳಿಸಿಕೊಟ್ಟಿದ್ದ. ಇಡೀ ಪಟ್ಟಣನ ನ್ಯಾಯ ಹೇಳುತ್ತ ಅವನೇನು ಒಪ್ಪಲಿಲ್ಲ. 10 ಗಂಟೆಗೆ ಪ್ರಾರಂಭವಾದ ನ್ಯಾಯ ರಾತ್ರಿ 12 ಗಂಟೆ ಆಯಿತು, ಮುಗಿಲಿಲ್ರಿ. ರಾಮದೇವ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ 12 ಗಂಟೆಯಿಂದ ಅಯೋಧ್ಯ ನಗರದಲ್ಲಿ ರಾತ್ರಿ ತನ್ನ ವೇಷ ಬದಲಿಸಿಕೊಂಡು ಬೇರೆ ವೇಷ ಹಾಕಿಕೊಂಡು ರಾಜ್ಯದಲ್ಲಿ ಎಲ್ಲರೂ ಸರಿಯಾಗಿ ಬದುಕ್ತಾರೆ, ಇಲ್ಲಿ ಏನೇನು ಮಾಡ್ತಾರೆ, ಕಳ್ಳ ಕಾಹಾಕರ ಏನಾರ ಕಾಟ ಐತಿ ಅಂತ ಅವ ನಿರೀಕ್ಷಣೆ ಮಾಡ್ತಾ ಇದ್ನಂತ. ಅಡ್ಡಾಡ್ಕೋತ ಆ ತಿರುಗಾಡ್ಕೋತ ಅಗಸನ ಮನೆ ಮುಂದೆ ಬಂದ. ಹಿರಿಯರೆಲ್ಲ ಅವನಿಗೆ ಹೇಳ್ತಿದ್ರು, ತಮ್ಮ ಗಂಡ ಹೆಂಡತಿ ಜಗಳ ಉಂಡು ಮನಗಾತನಪ್ಪ, ಅಷ್ಟೊಂದು ದೀರ್ಘಕ್ಕೆ ಬರಬಾರದು, ಸರಿಯಲ್ಲ, ನಿನ್ನ ಪ್ರಾಣ ಸಂಗಾತಿ, ಹಂಗೆಲ್ಲ ಬರ್ತಪ್ತದ, ತಿದ್ದುವ ಕಾರ್ಯ ನಿನ್ನದಪ್ಪ, ತಾಯಿ ತಂದಿ ಹಡದು ನಿನ್ನ ಉಡಿ ಒಳಗೆ ಹಾಕ್ಯಾರ, ಹಾಗೆ ಮಾಡಿಬೇಡ ಅಂತ ಹೇಳ್ತಿದ್ರಂತು. ಹೇಳಾಗಿ ಅವ ಏನಂದು ಗೊತ್ತೇನ್ರಿ, ಏನು ಹೇಳಕತ್ತಿರೋ ಮಾರಾಯಿಗಳೇ? ಅಲ್ಲ 1 ತಾಸ 2 ತಾಸ, ಹಗಲ 12ಕ್ಕೆ ನ್ಯಾಯ ಶುರು ಆಗ್ಯದ, ರಾತ್ರಿ 12 ಆಗ್ಯದ. ಎಷ್ಟಾಯ್ತು ರೀ? 12 ತಾಸ ಆಯ್ತು. ನ್ಯಾಯ ಹೇಳೋ ಪದ್ಧತಿ ನಿಮ್ಮದ ಅಲ್ಪ. ಇಷ್ಟೆಲ್ಲ ಹೇಳಾಕ ಬಿಟ್ಟು ಹೆಂಡತಿನ ಆಳಾಕ ನಾ ಸೊಟ್ಟ ರಾಮನಂತ ಮಾಡ್ಕೊಂಡ್ರಿ ನಂದು. ರಾಮದೇವ್ರ ಅಲ್ಲಿದೆ ಹೊಂಟಿದ. ಕೇಳ್ದ ಶಬ್ದ, ಆಹಾ, ನಾ ಎಷ್ಟೆಲ್ಲ ಪುರುಷೋತ್ತಮನಾಗಿದ್ದು, ಏಕಪತಿವ್ರತ ಪುರುಷನಾಗಿದ್ದು, ಏಕಬಾಣ ಏಕಪತಿವ್ರತನಾಗಿದ್ದನು ಕೂಡ ಒಬ್ಬ ಅಗಸನ ಬಾಯಿಂದಿಂತ ಶಬ್ದ ಬರ್ತದಂದ್ರೆ ಸೀತೆ ನನ್ನ ಧರ್ಮ ಪತ್ನಿಯಾಗಿ ಅರಮನೆಯಾಗಿ ಇರ್ಲಿಕ್ಕೆ ಯೋಗ್ಯಳಲ್ಲ ಅಂತ ಲಕ್ಷ್ಮಣನ ಕರೆಸಿ ರಥದ ಕೂಡಿಸಿ ಅರಣ್ಯಕ್ಕೆ ತಳ್ಳಿದ. ಅದಕ್ಕೆ ನಿಮ್ಗೆ ಹೇಳೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಮಾಡುವ ಕೆಲಸ ಚಲೋ ಇರಲಿ, ನಿಮಗೆ ಜ್ಞಾನ ಇರಲಿ, ಯಾವುದೇ ಕೆಲಸ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ 100 ಸಲ ವಿಚಾರ ಮಾಡ್ರಿ. ಅದು ಧರ್ಮಸಮ್ಮತ, ನ್ಯಾಯಸಮ್ಮತ, ನೀತಿಸಮ್ಮತ ಆಯಿತೋ ಅಥವಾ ಇಲ್ಲ ಅನ್ನೋದನ್ನು ಪರಿಗಣಿಸಿ ನೋಡಿ ಕಾರ್ಯ ಮಾಡಬೇಕೇ ವಿನಃ ಮನಸ್ಸಿಗೆ ಬಂದಂಗೆ ಮಾಡಬಾರ್ದು.